Hello friends. Next, which of the following countries are part of federal political system? ಎಲ್ಲ ಇದೆ. ಇಂಡಿಯಾ ಇದೆ, USA ಇದೆ, ರಷ್ಯಾ ಇದೆ, ಆಸ್ಟ್ರೇಲಿಯಾ ಇದೆ, ಬ್ರಾಜಿಲ್ ಇದೆ, ಇಂಡಿಯಾ ಇದೆ. ಸೊ ಹಾಗಾಗಿ ಎಲ್ಲನೂ ಪಾರ್ಟ್ ಆಫ್ ಫೆಡರಲ್ ಸ್ಟೇಟ್. Which of the following cannot be considered as advantage of democratic system of government? Advantage cannot be considered. Cannot be considered as advantage. ಮತ್ತೆ disadvantage, nothing but what? Disadvantage. ಮೊದಲೇ ಓದಿದ್ವಲ್ಲ ಏನಂತಾರೆ, ಲಿಮಿಟೇಷನ್ಸು ಡಿಸ್ಅಡ್ವಾಂಟೇಜ್ ಆಫ್ ಡೆಮೋಕ್ರಾಟಿಕ್ ಸಿಸ್ಟಮ್ ಅಂತ. ಸೇಮ್ ಅದೇ ಕ್ವಶನ್ ಮತ್ತೆ ಬೇರೆ ಥರ ಕೇಳಿದ್ದಾರೆ. ಇಟ್ ಇಂಪ್ರೂವ್ಸ್ ದಿ ಕ್ವಾಲಿಟಿ ಆಫ್ ಡಿಸಿಷನ್ ಮೇಕಿಂಗ್. ಏನಂತಾನೆ, ವಿಚ್ ಆಫ್ ದಿ ಫಾಲೋವಿಂಗ್ ಕೆನ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಅಡ್ವಾಂಟೇಜ್ ಅಲ್ಲ. ಇಟ್ ಇಂಪ್ರೂವ್ಸ್ ದಿ ಕ್ವಾಲಿಟಿ ಆಫ್ ಡಿಸಿಷನ್ ಮೇಕಿಂಗ್. ಇದು ಅಡ್ವಾಂಟೇಜ್ ಇದು. ಓಕೆ, ಸೊ ಹಾಗಾಗಿ ಇದು ತಪ್ಪಾಗುತ್ತೆ ಇಲ್ಲಿ. ಇಟ್ ಏಡ್ಸ್ ದ ಡೀಲಿಂಗ್ ವಿತ್ ಡಿಫರೆನ್ಸಸ್ ಆ್ಯಂಡ್ ಅಸಿಸ್ಟ್ ಇನ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್. Okay, this is also advantage. It enhances the dignity of the citizen. Okay, it invariably leads to absolute rule of majority. Okay, ಇದು ತಪ್ಪು. ಹಾಗಾಗಿ ದಿಸ್ ಈಸ್ ಅನ್, ಇಲ್ಲಿ ಈ ಸ್ಟೇಟ್ಮೆಂಟ್ ಪ್ರಕಾರ ಇದು ರೈಟ್ ಆನ್ಸರ್. ಈ ಕ್ವಶನ್ ಪ್ರಕಾರ ಇದು ರೈಟ್ ಆನ್ಸರ್. ಯಾಕೆ ಆಬ್ಸಲ್ಯೂಟ್ ಮೆಜಾರಿಟಿ ಅಥವಾ ಡಿಕ್ಟೇಟರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಡೆಮೋಕ್ರಸಿ ಅಲ್ಲ. ಡೆಮೋಕ್ರಸಿ ಏನಿದೆ, ರೂಲ್ ಆಫ್ ದ ಪೀಪಲ್, ಬೈ ದ ಪೀಪಲ್, ಆಫ್ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಇರೋದು. ಸೊ ಹಾಗಾಗಿ ಡೆಮೋಕ್ರಸಿ ಕ್ಯಾನ್ ನಾಟ್ ಬಿ ಲೈಕ್ ದಿಸ್. ಓಕೆ, ಅಬ್ಸಲ್ಯೂಟ್ ಮೆಜಾರಿಟಿ ಇರೋರೇ ರೂಲ್ ಮಾಡಬೇಕು ಅಂತ. ದಿಸ್ ಈಸ್ ರೈಟ್. So it is not advantage, it is disadvantage. Doctrine of basic structure limits the power of which of the following? Okay, ಆಬ್ವಿಯಸ್ಲಿ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಏನಿದೆ, ಪಾರ್ಲಿಮೆಂಟ್. ಕೇಶವಾನಂದ ಭಾರತಿ ಕೇಸಲ್ಲಿ ಏನಿದೆ, ಸುಪ್ರೀಂ ಕೋರ್ಟಲ್ಲಿ. ಸೊ ಇಟ್ ಆ್ಯಕ್ಚುಲಿ ಏನಂದರೆ ಎಕ್ಸಿಕ್ಯೂಟಿವ್ಗೂ ಲಿಮಿಟ್ ಮಾಡುತ್ತೆ, ಪಾರ್ಲಿಮೆಂಟ್ಗೂ ಲಿಮಿಟ್ ಮಾಡುತ್ತೆ. ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಇಟ್ ಈಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಪಾರ್ಲಿಮೆಂಟ್, ಬಟ್ ಮೋರ್ ಅಪ್ರಾಪ್ರಿಯೇಟ್ ಆನ್ಸರ್ ಅಂದರೆ ಬಿಕಾಸ್ ಪಾರ್ಲಿಮೆಂಟ್. ಯಾಕೆ ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟು ಹ್ಯಾಸ್ ಕ್ಲಿಯರ್ಲಿ ಸ್ಪೆಸಿಫೈಡ್ ದಟ್ ದ ಪಾರ್ಲಿಮೆಂಟ್ ಕ್ಯಾನ್ abridge or take away one or more fundamental rights, but however without altering the basic structure of the constitution ಅಂತ ಕೇಶವಾನಂದ ಭಾರತಿ ಕೇಸಲ್ಲಿ ಮೆನ್ಷನ್ ಮಾಡಿರೋದು. ಸೊ ಹಾಗಾಗಿ ಅಕಾರ್ಡಿಂಗ್ ಟು ದ್ಯಾಟ್ ದಿ ಆನ್ಸರ್ ಹಿಯರ್ ಈಸ್ ಮೋರ್ ಅಪ್ರಾಪ್ರಿಯೇಟ್ ಇಸ್ ಪಾರ್ಲಿಮೆಂಟ್. ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೇಫ್ ಗಾರ್ಡ್ಸ್ ಒನ್ಸ್ ರೈಟ್ ಟು ಪ್ರೈವಸಿ? ರೈಟ್ ಟು ಪ್ರೈವಸಿ, ಕೆ ಎಸ್ ಪುಟ್ಟಸ್ವಾಮಿ ಕೇಸ್. ಓಕೆ, 2017. ಓಕೆ, ಮೋಸ್ಟ್ ಆಫ್ ಯು ಮೈಟ್ ಬಿ ರಿಮೆಂಬರಿಂಗ್. ಓಕೆ, ಫೇಮಸ್ ಕೇಸ್ 2017. Okay, right to privacy. Right to privacy was considered as an integral part of Article 21 of the Indian Constitution. ಭಾರತ ಸಂವಿಧಾನದ 21ರ ವಿಧಿ 21ರ ಅವಿಭಾಜ್ಯ ಅಂಗವಾಗಿ ರೈಟ್ ಟು ಪ್ರೈವಸಿಯನ್ನು ತಗೊಂಡಿದ್ದು. ಅದೇ ಥರ ಮೇನಕಾ ಗಾಂಧಿ ಕೇಸಲ್ಲಿ ರೈಟ್ ಟು ಗೋ ಅಬ್ರಾಡ್. ಓಕೆ, ಅರುಣಾ ಶಾನ್ಬಾಗ್ ಕೇಸಲ್ಲಿ ರೈಟ್ ಟು ಮರ್ಸಿ ಪೆಟಿಷನ್, ಮರ್ಸಿ ಡೆತ್, ಓಕೆ, ಮರ್ಸಿ ಕಿಲ್ಲಿಂಗ್ ವಾಸ್ ಆಲ್ಸೋ ಪ್ರೊವೈಡೆಡ್. ಓಕೆ, ಸೊ ಆ ಥರ ಭಾಳಷ್ಟು ಇಂಟರ್ಪ್ರಿಟೇಷನ್ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ಇದೆ. ತುಂಬ ವೈಡ್ಲಿ ಇಂಟರ್ಪ್ರಿಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟು ಇನ್ ಮಲ್ಟಿಪಲ್ ವೇಸ್. ಆರ್ಟಿಕಲ್ 19ಅಲ್ಲಾದ್ರೂ ರೈಟ್ ಟು ರಿಮೇನ್ ಸೈಲೆಂಟ್, ರೈಟ್ ಟು ಹೋಯಿಸ್ಟ್ ನ್ಯಾಷನಲ್ ಫ್ಲ್ಯಾಗ್, ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್. ಓಕೆ, ಇವೆಲ್ಲ ಆರ್ಟಿಕಲ್ 19ರ ಭಾಗ ಆಗುತ್ತೆ. ಬಟ್ ವೇರ್ಸ್ ಆರ್ಟಿಕಲ್ 21 ಅಂತ ಬಂದಾಗ ರೈಟ್ ಟು ಹ್ಯಾವ್ ಎ ಡಿಗ್ನಿಫೈಡ್ ಲೈಫ್, ರೈಟ್ ಟು ಹ್ಯಾವ್ ಅನ್ ಲಿವೇಬಲ್ ಎನ್ವಿರಾನ್ಮೆಂಟು, ರೈಟ್ ಫಾರ್ ಸ್ಪೀಡಿ ಜಸ್ಟಿಸ್, ರೈಟ್ ಟು ಏನಂತಾರೆ ಮರ್ಸಿ ಕಿಲ್ಲಿಂಗು, right to privacy, okay, right to go abroad, all these things are part of article 21. okay, so ide case ಪುಟ್ಟಸ್ವಾಮಿ ಕೇಸಲ್ಲಿ right to privacy was considered as an, okay, so you do remember because this was last time KS mains 2022 ನಲ್ಲಿ ಏನು ರಿಸಲ್ಟ್ ಬಂತು ಅದರದ್ದು ಎಕ್ಸಾಮ್ ಯಾರು ಬರೆದಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. KS ಪುಟ್ಟಸ್ವಾಮಿ ಕೇಸ್ ಡೈರೆಕ್ಟ್ ಕ್ವಶನ್ಸ್ ಇಂದ ಮೇನ್ಸಲ್ಲಿ ಬಂದಿತ್ತು. ಓಕೆ, ಸೊ ಮೇನ್ಸಲ್ಲಿ ದಿಸ್ ವಾಸ್ ದಿ ಡೈರೆಕ್ಟ್ ಕ್ವಶನ್ ವಿಚ್ ವಾಸ್ ಕಮ್ ಇನ್ ಟು ದಿ KPSC mains paper 2. Okay. Arrange the following statement in increasing order of Lok Sabha constituencies they have. Okay, so ಮಹಾರಾಷ್ಟ್ರಗೆ 48 ಇದೆ, ಬಿಹಾರ್ಗೆ 26 ಇದೆ, ವೆಸ್ಟ್ ಬೆಂಗಾಲ್ 42 ಇದೆ, ಬಿಹಾರ್ 40 ಇದೆ. ಓಕೆ, ಸೊ ಇದ್ರ ಪ್ರಕಾರ ಅರೇಂಜ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ದಿಸ್ ವುಡ್ ಬಿ ದಿ ಆನ್ಸರ್. ಹೈಯೆಸ್ಟ್ ಯಾರಿಗಿದೆ? UP 80 ಸೀಟ್ಸ್. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಸುಮ್ಮನೆ ಮೋಸ್ಟ್ ಆಫ್ ದಿ ಪೀಪಲ್. ಕರ್ನಾಟಕಕ್ಕೆ ಎಷ್ಟಿದೆ? ಕರ್ನಾಟಕ ಹ್ಯಾಸ್ 28 ಸೀಟ್ಸ್. ಕರ್ನಾಟಕಕ್ಕೆ ರಾಜ್ಯಸಭಾ ಸೀಟ್ಸ್ ಎಷ್ಟಿದ್ದಾವೆ? 12. ಓಕೆ, ರಾಜ್ಯಸಭಾ ಸೀಟ್ಸ್ ಆ್ಯಂಡ್ ಲೋಕಸಭಾ ಸೀಟ್ಸ್. ವಿಚ್ ಆಫ್ ದಿ ಫಾಲೋವಿಂಗ್ ವೇರ್ ದಿ ಮೆಂಬರ್ಸ್ ಆಫ್ ಇಂಟರಿಮ್ ಗೌರ್ಮೆಂಟ್? ಓಕೆ, ದೇ ಆರ್ ನಾಟ್ ಆಸ್ಕಿಂಗ್ ದಿ ಗೌರ್ಮೆಂಟ್, ಇಂಟರಿಮ್ ಗೌರ್ಮೆಂಟ್. ಓಕೆ, ಇಂಟರಿಮ್ ಗೌರ್ಮೆಂಟ್ ಅಂದರೆ ಜಸ್ಟ್ ಬಿಫೋರ್ ಗೆಟಿಂಗ್ ದಿ ಇಂಡಿಪೆಂಡೆನ್ಸ್ ದೇ ಫಾರ್ಮ್ಡ್ ಗೌರ್ಮೆಂಟ್. ಓಕೆ, ಅದಕ್ಕೆ ನಾವು ಇಂಟರಿಮ್ ಗೌರ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ವೈಸ್ರಾಯ್ನೂ ಇದ್ದರು, ಅದರ್ ಪೀಪಲ್ಲು ಎಕ್ಸಿಸ್ಟಿಂಗ್ ಇದ್ದರು. ಸೊ ಹಾಗಾಗಿ ಅದರಲ್ಲಿ ಇವ್ರು ಯಾರಿಲ್ಲ ಅಂತ ಕೇಳ್ತಾರೆ. ಸೊ BR ಅಂಬೇಡ್ಕರ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಇಟ್. ಸೊ ಶ್ರೀ ರಾಜಗೋಪಾಲಾಚಾರಿ ಆ್ಯಂಡ್ ರಾಜೇಂದ್ರ ಪ್ರಸಾದ್ ವಾಸ್ ಅ ಪಾರ್ಟ್ ಆಫ್ ಇಟ್. ಸೊ ಆನ್ಸರ್ ಇಸ್
Factual questions. 49. Which of the following compulsorily play a role in passage of Constitution Amendment Bill? Okay, compulsory question ಏನಿದೆ ಅಂದರೆ ಕಂಪಲ್ಸರಿ ಇದೆ. The word compulsory is important here. ಕಂಪಲ್ಸರಿ ಯಾವುದು ಪ್ಲೇ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಎನಿ ಅಮೆಂಡ್ಮೆಂಟ್ ತೊಗೊಳ್ಳಿ, ಕಂಪಲ್ಸರಿ ಅದು ರೋಲ್ ಪ್ಲೇ ಮಾಡಲೇಬೇಕು. ಸೊ ಆಬ್ವಿಯಸ್ಲಿ ಎನಿ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆರ್ಟಿಕಲ್ 368 ಏನೇನಿದೆ, ಓಕೆ, ಸೊ ದಿ ಪಾರ್ಲಿಮೆಂಟ್ ಹ್ಯಾಸ್ ದಿ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಆ್ಯಂಡ್ ಯಾವಾಗ ಸ್ಟೇಟ್ಸ್ ರೋಲ್ ಬರುತ್ತೆ, ಓನ್ಲಿ ವೆನ್ ಇಟ್ ಈಸ್ ರಿಲೇಟೆಡ್ ಟು ಫೆಡ್ರಲ್ ಪ್ರಾವಿಷನ್ಸ್. ಸ್ಟೇಟ್ಸ್ ರೋಲ್ ಯಾವಾಗ ಬರುತ್ತೆ, ಓನ್ಲಿ ವೆನ್ ಇಟ್ ಈಸ್ ರಿಲೇಟೆಡ್ ಟು ದಿ ಫೆಡ್ರಲ್ ಪ್ರಾವಿಷನ್ಸ್. ಮೀನ್ಸ್ ವಾಟ್, ಲೆಟ್ಸ್ ಸೇ ನಾವು ಪಬ್ಲಿಕ್ ಹೆಲ್ತನ್ನು ಅಥವಾ ಎಜುಕೇಷನನ್ನು ಕನ್ಕರೆಂಟ್ ಲಿಸ್ಟಿಂದ ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟ್, ಆರ್ ಸೆಂಟ್ರಲ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟಿಂದ ಸ್ಟೇಟ್ ಲಿಸ್ಟಿಗೆ ಹೋಗೋದಾಗಲಿ, ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟಿಗೆ ತರೋದಾಗಲಿ, ಕನ್ಕರೆಂಟ್ ಲಿಸ್ಟಿಂದ ಯೂನಿಯನ್ ಲಿಸ್ಟಿಗೆ ಹೋಗೋದಾಗಲಿ, ಈ ಥರ ಏನಾದರೂ ನಾವು ಸಬ್ಜೆಕ್ಟ್ಸ್ಗಳನ್ನು ಚೇಂಜ್ ಮಾಡ್ತೀವಿ. ಅಥವಾ ಬೆಸ್ಟ್ ಎಕ್ಸಾಂಪಲ್ ಇಸ್ GST. ನಾವು ಟ್ಯಾಕ್ಸ್ಗಳನ್ನು ಸ್ಟೇಟ್ ಟ್ಯಾಕ್ಸು ಮತ್ತು ಸೆಂಟ್ರಲ್ ಟ್ಯಾಕ್ಸು ಸಬ್ಸ್ಯೂಮ್ ಮಾಡಬೇಕು ಅಂತ ಇದ್ದೀವಿ ಅಂದರೆ ಇಂಥ ಸಮಯದಲ್ಲಿ ಸೊ ಸ್ಟೇಟ್ಸ್ ಪರ್ಮಿಷನ್ಸ್ ಆರ್ ಮಚ್ ಕಂಪಲ್ಸರಿ. ಸೊ ಅವಾಗ ಏನಾಗುತ್ತೆ, ಸ್ಟೇಟ್ಸ್ ರೋಲ್ ಬರುತ್ತೆ. ಹಾಫ್ ಆಫ್ ದಿ ಸ್ಟೇಟ್ಸ್ ಹ್ಯಾಸ್ ಟು ಅಗ್ರಿ ಟು ದಟ್ amendment, then only that amendment will be upheld, or else it will not be enforced. So ಅದೇ ಥರ ಆರ್ಟಿಕಲ್ 368 ಅಲ್ಲಿ ಏನಿದೆ, the majority of the powers are given to the parliament. The parliament can amend the constitution, any part of the constitution, right? ಸೊ ಅದರಲ್ಲಿ ನೋಡಿದಾಗ ಸೊ ಕ್ವಶನ್ ಏನಿದೆ, ಯಾರಿಗೆ ಕಂಪಲ್ಸರಿ ರೋಲ್ ಪ್ಲೇ ಮಾಡೋ ಹಕ್ಕಿದೆ, ಲೋಕಸಭೆಗಿದೆ, ರಾಜ್ಯಸಭೆಗಿದೆ. ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಏನಿದೆ, ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಬೋತ್ ಲೋಕಸಭಾ ಆಸ್ ವೆಲ್ ಆಸ್ ರಾಜ್ಯಸಭಾ. ಓಕೆ, ಆ್ಯಂಡ್ ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ಐದರ್ ಬೈ ದಿ ಮಿನಿಸ್ಟರ್ ಆರ್ ಬೈ ದಿ ಪ್ರೈವೇಟ್ ಮೆಂಬರ್. ಅಂದ್ರೇನು, ಒಬ್ಬ ನಾರ್ಮಲ್ MP ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು, ಅಥವಾ ಮಿನಿಸ್ಟರು ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲು ಎರಡೂ ಸದನದಲ್ಲಿ ಸಿಟ್ಟಿಂಗ್ ಸಪ್ರೇಟ್ಲಿ ಹ್ಯಾಸ್ ಟು ಪಾಸ್ ವಿತ್ ಎ ಸ್ಪೆಷಲ್ ಮೆಜಾರಿಟಿ. ಸೊ ದೆನ್ ಒನ್ಸ್ ಇಟ್ ಈಸ್ passed with a special majority, the president has to sign on that bill. Means what, again here we have to see very closely that the president cannot exercise any veto power on constitution amendment bill. So constitution amendment bill ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಾಸ್ ಆದಮೇಲೆ ಪ್ರೆಸಿಡೆಂಟ್ ಹತ್ರ ಹೋದಾಗ ದಿ ಪ್ರೆಸಿಡೆಂಟಿಗೆ ಯಾವುದೋ ಆಪ್ಷನ್ ಇಲ್ಲ, ಅಲ್ಲಿ ಸೈನ್ ಮಾಡಲೇಬೇಕು. ಓಕೆ, ರೈಟ್. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗಂತೂ ರೋಲ್ ಇಲ್ಲವೇ ಇಲ್ಲ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಕಾಸ್ ಓನ್ಲಿ ಸರ್ಟನ್ ಪೀರಿಯಡ್ಸಲ್ಲಿ ಮಾತ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಪವರ್ ಇದೆ, ಅದರ್ವೈಸ್ ನಾಟ್. ಸೊ ಕಂಪಲ್ಸರಿ ಅಂತ ಬಂದಾಗ 1 and 2. ಆರ್ಟಿಕಲ್ 15 and 16 of the Indian Constitution provides exceptions to the general rule of non-discriminatory and equality of opportunities. Which of the following groups explicitly mentioned in the above provisions? Okay, ಏನೇನು ಯಾರ್ಯಾರಿಗೆ ನಾವು ಎಕ್ಸೆಪ್ಷನ್ಸ್ ಕೊಟ್ಟಿದ್ದೀವಿ, ವುಮೆನ್ ಆ್ಯಂಡ್ ಚಿಲ್ಡ್ರನ್, ಎಕನಾಮಿಕಲಿ ವೀಕರ್ ಸೆಕ್ಷನ್, ಆಮೇಲೆ SC and ST, ಆ್ಯಂಡ್ ದೆನ್ OBC, ಓಕೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಇವರಿಗೆ ನಾವು ಎಕ್ಸೆಪ್ಷನ್ಸ್ ಕೊಟ್ಟಿದ್ದೀವಿ ಹೊರತು ನಾಟ್ ಬೇಸ್ಡ್ ಆನ್ ದಿ ರಿಲಿಜಿಯಸ್ ಮೈನಾರಿಟೀಸ್ ಮೇಲೆ ನಾವು ಯಾವತ್ತು ಎಕ್ಸೆಪ್ಷನ್ಸನ್ನು ತೊಗೊಂಡು ಬಂದಿಲ್ಲ. ಸೊ ಹಾಗಾಗಿ ದ ರಿಲಿಜಿಯನ್ ಬೇಸಸ್ ಮೇಲೆ ರಿಸರ್ವೇಷನನ್ನು ಇಟ್ಟಿಲ್ಲ. ಓಕೆ, ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಇಲ್ಲ, ಬಟ್ ಕಾಸ್ಟ್ ಆಧಾರದ ಮೇಲೆ ರಿಸರ್ವೇಷನ್ ಇದೆ. ಕಾಸ್ಟ್ ಅಂದ್ರೂ ನಾಟ್ ಬಿಕಾಸ್ ಆಫ್ ದಿ ಕಾಸ್ಟ್, ಬಟ್ ದ ವರ್ಡ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್. ಈಗ ರೀಸೆಂಟಾಗಿ 16 ಸಬ್ ಕ್ಲಾಸ್ 6 ನಾವು ಅದನ್ನು ಏನು ಆ್ಯಡ್ ಮಾಡಿದ್ದೀವಿ, ದಟ್ ಈಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಅಂತ, EWS ಕೋಟಾ ಅಂತಲೂ ಆ್ಯಡ್ ಮಾಡಿದ್ದೀವಿ. ಅದರ ಬೇಸಿಸ್ ಮೇಲೂ ನಾವು ರಿಸರ್ವೇಷನ್ ಕೊಡ್ತಾ ಇದ್ದೀವಿ. ಓಕೆ, ದಟ್ ಈಸ್ ಸೋಷಲಿ, ಎಜುಕೇಷನಲಿ ಆ್ಯಂಡ್ ಎಕನಾಮಿಕಲಿ. ಇವು ಮೂರರಲ್ಲಿ ಬ್ಯಾಕ್ವರ್ಡ್ ಇದ್ದರೆ ಡೆಫಿನೆಟ್ಲಿ ದೇರ್ ಈಸ್ ಅನ್ ಎಕ್ಸೆಪ್ಷನ್ಸ್ ಆಫ್ ಆರ್ಟಿಕಲ್ 15 ಆ್ಯಂಡ್ ಆರ್ಟಿಕಲ್ 16 ಅಂತ ಹೇಳ್ತೀವಿ. ಸೊ ಆ ಬೇಸಿಸ್ ಮೇಲೆ ಓನ್ಲಿ 1 and 2 ಆರ್ ರೈಟ್.